ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರಕ್ಕೂ ಮುಕ್ತಾಯಕ್ಕೆ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಈ ವಾರದಲ್ಲಿ 2 ತಂಡಗಳನ್ನು ಮಾಡಿ 5 ಟಾಸ್ಕನ್ನು ಆಡಿಸಿದರು. ಸ್ನೇಹಿತರೆ, ಈ ವಾರ ನಾಮಿನೇಟ್ ಆಗದೆ ಉಳಿದಿರುವಂತಹ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗುತ್ತಾರೆ ಅನ್ನುವಂಥ ಒಂದು ವಿಷಯವನ್ನು ಅವರು ಮೊದಲೇ ತಿಳಿಸಿದರು. ಸ್ನೇಹಿತರೆ, ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 12ನೇ ವಾರದಲ್ಲಿ ಯಾರ್ಯಾರೆಲ್ಲ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಲು ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೊದಲನೇದಾಗಿ ನೋಡ್ತಾ ಹೋಗೋಣ, ತ್ರಿವಿಕ್ರಮ್ ಅವರ ತಂಡದಿಂದ ಯಾರ್ಯಾರೆಲ್ಲ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಇದ್ದಾರೆ ಅಂತ. ಮೊದಲನೇದಾಗಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿರೋ ಕಾರಣ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇರುವುದಿಲ್ಲ. ಸ್ನೇಹಿತರೆ, ಇನ್ನು ಉಳಿದಂಥ ಸ್ಪರ್ಧಿಗಳಾದಂತಹ ಚೈತ್ರ ಕುಂದಾಪುರ ಅವರು, ಅದರ ಜೊತೆಗೆ ಉಗ್ರ ಮಂಜು ಅವರು, ಮತ್ತು ಅದರ ಜೊತೆಗೆ ಭವ್ಯ ಗೌಡ, ಹಾಗೆ ಗೌತಮಿ ಜಾಧವ್, ತ್ರಿವಿಕ್ರಮ್ ಅವರ ತಂಡದಲ್ಲಿ 4 ಜನ ಸ್ಪರ್ಧಿಗಳು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಅನ್ನುವಂಥ ಪಕ್ಕ ಮಾಹಿತಿ ಬಂದಿದೆ. ಸ್ನೇಹಿತರೆ, ಈ 5 ಜನರ ಪೈಕಿ 4 ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ತ್ರಿವಿಕ್ರಮ್ ಅವರ ತಂಡದಿಂದ ಆಯ್ಕೆ ಆಗಿದ್ದಾರೆ. ಸ್ನೇಹಿತರೆ, ಇನ್ನು ಉಳಿದಂತೆ ನೋಡ್ತಾ ಹೋಗೋದಾದರೆ ರಜತ್ ಅವರ ತಂಡ ಅಂತ ಹೇಳ್ಬೋದು. ಸ್ನೇಹಿತರೆ, ರಜತ್ ಅವರ ತಂಡದಿಂದ ಯಾರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈ ಒಂದು ತಂಡದಲ್ಲಿ ನಮ್ಮ ಧನರಾಜ್ ಆಚಾರ್ಯ ಹಾಗೆ ಹನುಮಂತ್ ಅವರು ಇಬ್ಬರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸ್ನೇಹಿತರೆ, ಯಾಕೆಂದರೆ ಇನ್ನು ಉಳಿದಂತಹ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು, ಮೋಕ್ಷಿತಾ ಪೈ ಆಗಿರ್ಬೋದು, ಹಾಗೆ ರಜತ್ ಕಿಶನ್ ಆಗಿರ್ಬೋದು, ಈ ಮೂವರು ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿರುವ ಕಾರಣ ಉಳಿದಂತಹ ಧನರಾಜ್ ಆಚಾರ್ಯ ಹಾಗೆ ಹನುಮಂತು ಯಾಕೆಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 5ನೇ ಟಾಸ್ಕ್ನಲ್ಲಿ ಒಬ್ಬರನ್ನು ಸೇವ್ ಮಾಡಿಕೊಳ್ಳುವಂಥ ಆಯ್ಕೆ ಬರುತ್ತದೆ. ಆಗ ಎಲ್ಲರೂ ಕೂಡ ಹನುಮಂತವನ್ನು ಸೇವ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ. ಸ್ನೇಹಿತರೆ, ಅದರ ಸಲುವಾಗಿ ಹನುಮಂತ ಹಾಗೆ ಧನರಾಜ್ ಇಬ್ಬರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುವಂತಹ ಸ್ಪರ್ಧಿಗಳು ಹನುಮಂತ್ ಹಾಗೆ ಧನರಾಜ್, ಅದರ ಜೊತೆಗೆ ಭವ್ಯ ಗೌಡ, ಚೈತ್ರ ಕುಂದಾಪುರ, ಗೌತಮಿ ಜಾಧವ್ ಹಾಗೆ ಉಗ್ರ ಮಂಜು. ಸ್ನೇಹಿತರೆ, ಈ 6 ಜನರು ಕೂಡ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳನ್ನು ನೋಡ್ತಾ ಹೋಗೋದಾದರೆ ಒಂದು ತ್ರಿವಿಕ್ರಮ್ ಅಂತ ಹೇಳ್ಬೋದು, 2ನೇದಾಗಿ ಐಶ್ವರ್ಯ ಸಿಂಧೋಗಿ, 3ನೇದಾಗಿ ಮೋಕ್ಷಿತಾ ಪೈ, 4ನೇದಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಅದು ರಜತ್ ಅಂತಾನೆ ಹೇಳ್ಬೋದು. ಈ 4 ಜನರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ಪಕ್ಕ ಮಾಹಿತಿ ಬಂದಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.